ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಬಿಡ್ಲಿ, ಇವರೇ ಮುಂದುವರಿತಾರ ಅಥವಾ ಬದಲಾಗ್ತಾರ ಅನ್ನೋದನ್ನ ಸ್ಪಷ್ಟ ಸಂದೇಶ ಕೊಡ್ಲಿ. ಸದ್ಯಕ್ಕೆ ನಾನೇನಂದ್ರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಯಾವ ಕೆಲಸ ಖಾಲಿ ಆಗಂಗಿಲ್ಲ. ಅದು ಅಲ್ಲ, ಅದು ಅದ್ರಲ್ಲಿ ಟಗರ್ ಕೂತಿರೋದು, ಅದ್ರಲ್ಲಿ ಯಾರು ಕೂತಿರೋದು? ಟಗರ್ ಕೂತಿರೋದು. ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಯಾರು ಕಡಿಮೆ ಆಯ್ತು? ರಾಜ್ಯದಲ್ಲಿ ಮುಸ್ಲಿಂ ಶಾಸಕರ ಸಂಖ್ಯೆ ಯಾರು ಕಡಿಮೆ ಆಯ್ತಾನೆ ಹೇಳ್ತೀನಿ ಆಮೇಲೆ. ಚೆನ್ನಾಗಿ ಗೊತ್ತೈತಿ ಬಸಣ್ಣ, ಯು ನೋ ವೆರಿ ವೆಲ್. ಬೇರೆ ಬೆಳಗಾವಿಯಲ್ಲಿ 400 ಕೋಟಿ ಆಯ್ತಲ್ಲ ಸರ್, ಅದು ಬಿಜೆಪಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ಸರ್. ನಾವು ಯಾರು ಬಿಜೆಪಿ ಇಲ್ಲ, ನಾವು ಕಾಂಗ್ರೆಸ್ ಪೊಲೀಸರು ತನಿಖೆ ಮಾಡ್ತಾರೆ ಯಾರು ದುಡ್ಡು ಅಂತ. ನಾನು ಬಿಜೆಪಿಯವರು ಕಾಂಗ್ರೆಸ್ ಅಂತಾರೆ, ನಾವು ಕಾಂಗ್ರೆಸ್ ಬಿಜೆಪಿ ದುಡ್ಡು ಅಂದ್ರೆ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಸತ್ಯ ಆಚೆ ಬರ್ತದಿಲ್ಲ, ಯಾರು ಸಹ ಗೊತ್ತಾಗ್ತದೆ, ಸತ್ಯ ಆಚೆ ಬರ್ತದೆ. ಚುನಾವಣೆಗೆ ಕಳಿಸ್ಕೊಟ್ಟಿದ್ರು ಅಂತ. ಯಾವ ಚುನಾವಣೆ? ಮಹಾರಾಷ್ಟ್ರ ಯಾವ ಮಹಾರಾಷ್ಟ್ರ ಚುನಾವಣೆ ಇದ್ದಿದ್ದು? ಸ್ಥಳೀಯ ಚುನಾವಣೆ ಯಾವಾಗಿತ್ತು? ಆಗಿ ಒಂದು ತಿಂಗಳಾಯ್ತು. ಆಗಿ ಒಂದು ತಿಂಗಳಾಯ್ತು. ಇದ್ದವ್ರಿಗೂ ಇದ್ದವ್ರಿಗೂ ಇಟ್ಕೊಂಡಿದ್ದಾರ? 15 ದಿನ ಆಯ್ತು. ಅದು ಪೊಲೀಸರು ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ. ಬೇರೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ಒಂದು ಕೇಸ್ ಆಯ್ತು ಸರ್, ಡ್ರಗ್ಸ್ ಕೇಸ್. ನಿಮ್ಮ ಆಪ್ತರು ಬಂಧನ ಆಗಿದ್ದಾರೆ ಅಂತ ಬಿಜೆಪಿ ಅವರು ಒಂದು ಇಲ್ಲ. ನಾನು ಅನ್ವರ್ ಅಂತ ಎಂಟ್ರಲ್ಲಿ ಈಗ ಜೈಲಲ್ಲಿದ್ದಾರೆ. ಅವ್ರಿಗೂ ನನಗೂ ಪರಿಚಯ ಇಲ್ಲ. ನನ್ನ ಪರಿಚಯ ನಾನು ಇವರು ಮಲ್ಲಿಕಾರ್ಜುನ್ ಅವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡಿಬಿಟ್ರು, ಈ ಥರ ಮನೆ ಗ್ರೂಪ್ ರೇಷೆ ಐತೆ. ಒಂದು ವರ್ಷ ಒಂದೂವರೆ ವರ್ಷ ಆಗಿದ್ದು ಹೆಚ್ಚು. ಆವತ್ತಿಂದ ನನ್ನ ಪರಿಚಯ, ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಇಲ್ಲ. ಮದುವೆಗೂ ಬಂದಿದೆ, ಮದುವೆಗೂ ಅದೇ ಆವಾಗಿದ್ದಾನೆ ಮದುವೆ ಗ್ರೂಪ್ ರೇಷೆ ಬಂದಿದೆ. ಆಮೇಲೆ ಬರೋ ಹೋಗೋದು ಮಾಡ್ದ. ಆಮೇಲೆ ಮದುವೆಗೆ ಕರೆದ, ಮದುವೆಗೆ ಬಂದಿದ್ದೆ ನಾನು 1.5 ವರ್ಷ 2 ವರ್ಷದಿಂದನೇ ಪರಿಚಯ. ಅದು ಮೊನ್ನೆ ಮಲ್ಲಿಕಾರ್ಜುನ್ ಹೇಳಿದ್ದಕ್ಕೆ ಆ ಗ್ರೂಪ್ ರೇಷೆ ಹೋಗ್ಲೇಬೇಕು. ಅವರು ಬಂದಿದ್ರು, ಚಾಮರಾಜೇಶ್ವರಮ್ಮ ಅವರು ಬಂದಿದ್ರು. ನೀವು ಎಲ್ಲ ಮುದ್ಕೊಟ್ಟಿದ್ದೀನಿ. ಇದು ನನ್ನ ಅಭ್ಯಾಸ. ಒಳಗಡೆ ಊಟ ಮಾಡ್ತೀನಿ, ಊಟ ಮಾಡಿಸಿದ್ರು. ಊಟ ಮಾಡ್ತೀನಿ, ನನಗೆ ಸಬ್ಸಿಡಿ ಹಾದಿಯಲ್ಲೆಲ್ಲ ಫುಡ್ ತಗೊಂಡು 2 ವರ್ಷನೂ ಆಗಿಲ್ಲ. ಸುಳ್ಳು ಗೊತ್ತು, ಅನ್ವರ್ ಅಂತ 2 ವರ್ಷನೂ ಆಗಿಲ್ಲ. ಫಸ್ಟ್ ಯಾವನ ಕೊಟ್ಟಿದ್ದು ಮನೆ ಮಲ್ಲಿಕಾರ್ಜುನ ಬೆಂಗಳೂರಿನಲ್ಲಿ ಈ ಗುರುಪ್ರಶಕ್ಕೆ ಬರಲೇಬೇಕಂತ ಹೇಳ್ಬಿಟ್ಟು ಯಾವನ ಕೊಟ್ಟಿದ್ದು. ಹಾಗಾಗಿ ಅವ್ರ ಮನೆ ಗುರುಪ್ರಶಕ್ಕೆ ಬಂದು ಆವಾಗಿಂದ ಪರಿಚಯ ಇತ್ತು. ಪರಿಚಯ ಆಮೇಲೆ ಮದುವೆಗೆ ಮದುವೆಗೆ ಬಂದಿದ್ದೆ ಸರ್. ಈಗ ಬಳ್ಳಾರಿಯಲ್ಲಿ ಸರ್ ಪ್ರಕರಣ ಹಂಗೆ ಮುಂದುವರಿತಾ ಇದೆ. ಈಗ ಮಾಡಲ್ ಹೊಸ್ಕೊಂಡು ಬೆಂಕಿ ಇತ್ತು, ಕಾಂಗ್ರೆಸ್ನವರೇ ಮಾಡಿಸಿದ್ದಾರೆ. ಅವರೆಲ್ಲ ಯಾರ ಮಾಡೋದು ಸೋಷಿಯಲ್ ಮೀಡಿಯಾ ಇದು ಮಾಡ್ತಾರಲ್ಲ, ಏನೋ ರೀಲ್ಸ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಅದು ಭಾಳ ಹಳೆ ಹಿಂದೆ ಕಟ್ಟಿರೋದು. ಏನಾಗಿದೆ ಬಿಜೆಪಿಯವರಿಗೆ ಯಾವುದನ್ನ ಒಂದು ಇಶ್ಯೂಸ್ ಇದ್ರೆ ಅದಕ್ಕೂ ರಾಜಕಾರಣ, ಅದಕ್ಕೂ ಬಣ್ಣ ಬರೀ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್. ಈ ಬಾರಿ ಇಲ್ಲ, ಪ್ರತಿ ವರ್ಷಕ್ಕೆ ನಾವು ಪ್ರತಿ ವರ್ಷ ಪ್ರಯತ್ನ ಮಾಡಿ ಹೋದ ವರ್ಷಕ್ಕಿಂತ ಚೆನ್ನಾಗಾಗಬೇಕಂತ ಪ್ರಯತ್ನ ಮಾಡ್ತೀವಿ. ಈ ವರ್ಷನೂ 13, 14, 15ನೇ ತಾರೀಕು ಅನುಕೂಲತೆ ಇಟ್ಕೊಂಡಿದ್ವಿ. 13ನೇ ತಾರೀಕು ಮನೆಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ನಾನು 8ನೇ ತಾರೀಕಿಂದ ಅಲ್ಲೇ ಕೂತ್ಕೊಳ್ತೀನಿ, ಅಲ್ಲೇ ಇರ್ತೀನಿ. ಹಂಪಿ ಉತ್ಸವ ಅಂದರೆ ನಮಗೆಲ್ಲ ಒಂಥರ ನಾಡ ಹಬ್ಬ ಆಯ್ತಲ್ಲ ಸರ್. ಚಿಕ್ಕಬಳ್ಳಾಪುರ ರಾಜೇಗೌಡ ಇನ್ನೂ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಅವರೇ ಅವ್ರನ್ನ ತಪ್ಪಿಸೋದು ಕೆಲಸ ಮಾಡ್ತಿದ್ದಾರೆ, ಪೊಲೀಸರು ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಅಂತ.